ಬಿಎಂಟಿಸಿ ಡಿಪೋದಲ್ಲಿ ಚಾಲಕರ ಪ್ರತಿಭಟನೆ ಇವತ್ತು ಕೂಡ ಮುಂದುವರಿತಾ ಇದೆ. ಅಟೆಂಡೆನ್ಸ್ ಬೋನಸ್ ಮತ್ತು ವೇತನ ಭತ್ಯೆಯನ್ನು ಸರಿಯಾಗಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಚಾಲಕರು ಈಗ ಇವಿ ಬಸ್ ಇದೆಯಲ್ಲ ಅದರ ಚಾಲಕರು ಈಗ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. ಎಲೆಕ್ಟ್ರಿಕ್ ಬಸ್ ತೆಗೆಯದೆ ಪ್ರತಿಭಟನೆಗೆ ಚಾಲಕರು ನಿಂತಿರೋದು. ಡಿಪೋ ನಂಬರ್ 16ರ 100ಕ್ಕೂ ಹೆಚ್ಚು ಇವಿ ಬಸ್ಗಳ ಚಾಲಕರು ಪ್ರೊಟೆಸ್ಟ್ ಮಾಡ್ತಾ ಇರೋದು. ಕಳೆದ 2 ವರ್ಷದಿಂದ ಅಟೆಂಡೆನ್ಸ್ ಬೋನಸ್ ಅನ್ನು ಕೊಡ್ತಾ ಇಲ್ಲ, ವೇತನ ಭತ್ಯೆ ಮತ್ತು ಅಪಘಾತವಾದಾಗ ಸರಿಯಾಗಿ ರೆಸ್ಪಾನ್ಸು ಮಾಡ್ತಾ ಇಲ್ಲ, ಚಾಲಕರಿಗೆ ಭದ್ರತೆ ಕೂಡ ಇಲ್ಲ ಅಂತ ಇವರು ಹೇಳ್ತಾ ಇರೋದು. ನಮ್ಮ ಬೇಡಿಕೆ ಈಡೇರೋ ತನಕ ಇವಿ ಬಸ್ಸನ್ನು ತೆಗೆಯಲ್ಲ ಅಂತ ಚಾಲಕರು ಪಟ್ಟನ್ನು ಹಿಡಿದಿದ್ದಾರೆ. ಅಟೆಂಡೆನ್ಸ್ ಬೋನಸ್ ಅಂತ ಅಂದರೆ ಸಾಮಾನ್ಯವಾಗಿ ಈಗ ರಜೆ ದಿನ ಎಲ್ಲ ಇರುತ್ತಲ್ಲ, ಆ ಟೈಮ್ನಲ್ಲೂ ಡ್ಯೂಟಿಗೆ ಹಾಜರಾಗಿದ್ದರೆ ಅಂಥದ್ದೊಂದು ಪರ್ಮಿಟ್ ಇರುತ್ತೆ ಕೆಲ ಕಂಪ್ನಿಗಳಲ್ಲಿ, ಕೆಲ ಸಂಸ್ಥೆಗಳಲ್ಲೆಲ್ಲ. ಅದೆಲ್ಲ ನಮಗೆ ಕೊಡ್ತಾ ಇಲ್ಲ ಕರೆಕ್ಟಾಗಿ, ಮತ್ತು ವೇತನ ಭತ್ಯೆಯನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನೋದು ಇವರ ಪ್ರತಿಭಟನೆಗೆ ಕಾರಣ. 100ಕ್ಕೂ ಹೆಚ್ಚು ಇವಿ ಬಸ್ಗಳು ಇಳಿದಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ನಾವು ಓಡಿಸ್ತಾ ಇರೋದು ಟ್ರಕ್ BMTC ಬಸ್ ಗೊತ್ತಾಗ್ತಾ ಇಲ್ಲ. ಲೋಗೋ ಹಾಕಿದ್ರೆ ಲೋಗೋ ತೆಗಿತಾರೆ. ಫಸ್ಟ್ ಆಫ್ ಆಲ್ ಲೋಗೋ BMTC ಇದ್ರೆ ಹೇಳ್ತಾರೆ ಲೋಗೋ ಹಾಕಂಗಿಲ್ಲಪ್ಪ ಅಂತ. ಹಾಗಾದ್ರೆ ಬಸ್ ಮೇಲೆ ಹಾಕಿದ್ದಾರೆ ಲೋಗೋ, ಬಸ್ ಮೇಲೆ BMTC ಅಂತ ಏನಕ್ಕೆ ಬರ್ಸಿದ್ದಾರೆ? ನಮ್ಮ ಡ್ರೆಸ್ ಮೇಲೆ BMTC ಅಂತ ಹಾಕೊಂಡ್ರೆ BMTC ಹಾಕಂಗಿಲ್ಲ ಅಂತೆ. ಏನಕ್ಕೆ ಹಾಕ್ಬಾರ್ದು? ನಾವು ಟ್ರಕ್ ಓಡಿಸ್ತೀವ, BMTC ಬಸ್ ತಾನೇ ಓಡಿಸೋದು ಸರ್. ಅದ್ರಾಗ ಏನು ಗೊತ್ತಾ, ನಮಗೆ ಡ್ರೈವರ್ಗಳಿಗೆ ಪಾಸ್ ಇಲ್ಲ. ನಾವು ದುಡ್ಡು ಕಟ್ಟು ಓಡಾಡಬೇಕು, ಅದು ಪಾಸಿನ ವ್ಯವಸ್ಥೆ ಆಗಬೇಕು. ಬೋನಸ್ ಇಲ್ಲ. ಬೋನಸ್ ಏನಂದರೆ ಇನ್ಸೆಂಟಿವ್ ಬೋನಸ್ ಅಂತ, ಇದು ಪೇಮೆಂಟ್ ಸ್ಲಿಪ್ಪಲ್ಲಿ ಹಾಕ್ತಾರೆ ಅಟೆಂಡೆನ್ಸ್ ಬೋನಸ್ ಅಂತೆ. ಹಾಗಾದರೆ ನಮ್ಮದು ಬೋನಸ್ ಬೇಡವಾ? ಈಗ ಅಟೆಂಡೆನ್ಸ್ ಬೋನಸ್ ಓಕೆ, ಈಗ ಅದೇ ಹೇಳ್ತಾರೆ ಬೋನಸ್ ಅಪ್ಪ ತಿಂಗಳ ಆಗ್ತಿರೋದು ನಿಮ್ಮ ಬೋನಸ್ ಅಂತ ಹೇಳ್ತಾರೆ. ಸರ್, ಈಗ ನಮಗೆ ಓವರ್ ಟೈಮು OT ಮಾಡಿಸ್ತಾ ಇದ್ದಾರೆ. ನಮಗೆ ಅದೇನಿದೆ ಸಿಂಗಲ್ ಪೇಮೆಂಟ್ ಇದೆ. ನಮಗೆ ಅದು ಸಿಂಗಲ್ ಪೇಮೆಂಟು, ಆದರೆ ನಮಗೆ ಅದನ್ನು 1.5 hour ಮಾಡಬೇಕು, ಇಲ್ಲ ಡಬಲ್ hour ಕೊಡಬೇಕು ಸರ್. ನಮ್ದು ಇದೊಂದು ಬೇಡಿಕೆ ಇದೆ. ಇದು ಬಿಟ್ಟು ಇನ್ನು ನಮ್ಮ ಡ್ರೈವರ್ಗಳು ಏನೇನು ಬೇಡಿಕೆ ಇಡ್ತಾ ಇದ್ದಾರೆ ಅದೆಲ್ಲ ಆಗ್ಬೇಕು ನಮಗೆ. ನಾವು ಓಡಿಸೋ ಬಸ್ಸಲ್ಲಿ ನಾವೇ ದುಡ್ಡು ಕೊಟ್ಟು ಹೋಗ್ಬೇಕು. ನಾವು ಬ್ಯಾಚ್ ಹಾಕೋಕ್ಕೆ ಅಧಿಕಾರ ಇದು ಕೊಡಬೇಕು, ಮತ್ತು ನಮಗೆ ಪಾಸ್ ಕೊಡಬೇಕು, ಮತ್ತು ಬೋನಸ್ಸು ಕೊಡಬೇಕು ನಮಗೆ.